ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾ ಬಂದು ಮನೆಯಲ್ಲಿ ತುಂಬ ದಿನವೇ ಆಗಿತ್ತು ಮಟನ್ ತಂದು. ಮಟನ್ ಯಾರು ಸರಿಯಾಗಿ ತಿನ್ನೋಣ ಅಂದ್ಬಿಟ್ಟು ಮಟನ್ ತಂದಿರಲಿಲ್ಲ. ಇವತ್ತು ತಂದಿದ್ದಾರೆ. ನಾವು ಯಾವಾಗೂ ಜಾಸ್ತಿ ಚಿಕನ್ನೇ ಮಾಡೋದು. ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಮತ್ತು ಇವತ್ತು ಮಟನ್ ತಂದಿದ್ದಾರೆ ಮತ್ತು ಚಿಕನು ತಂದಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಈಗಾಗಲೇ ನಮ್ಮ ಮಕ್ಕ ಅಡುಗೆ ಮೇಲೆ ಪ್ರಿಪೇರ್ ಎಲ್ಲ ಮಾಡ್ಕೊತಿದ್ದಾಳೆ, ಎಲ್ಲ ಮಾಡ್ತಾಯಿದ್ದಾಳೆ. ಏನೇನು ಮಾಡ್ತಿದ್ದಾಳೆ ಅಂತ ಈಗ ತೋರಿಸ್ತೀನಿ, ಬನ್ನಿ. ಈಗ ಬೆಂಗಳೂರಲ್ಲಿ ಬೇರೆ ಸಣ್ಣ ಸಣ್ಣಕ್ಕೆ ಮಳೆ ಬರ್ತಾನೆ ಇರುತ್ತೆ. ತುಂತುರು ಮಳೆ ಥರ, ಅಂದರೆ ಜೋರನೂ ಬರಲ್ಲ, ಇದು ಎಲ್ಲ ಹನಿ ಥರ ಬರ್ತಾನೆ ಇರುತ್ತೆ. ಈಗ ಚಳಿಗೆ ಮನೇಲಿ ಚಿಕನ್ನು ಮಟನ್ ಎಲ್ಲ ಮಾಡ್ತಿದ್ದಾರೆ. ಮಟನ್ ನಾನು ತಿನ್ನಲ್ಲ. ಒಟ್ಟಿನಲ್ಲಿ ಮಟನಲ್ಲಿ ಬಿರಿಯಾನಿ, ಸಾಂಬಾರು ಅದೇನೋ ಮಾಡ್ಬೋದೇನೋ. ಏನು ಮಾಡ್ತಾರೆ ಅಂತ ಅಡುಗೆ ಮನೆಗೆ ಹೋಗಿ ತೋರಿಸ್ತೀನಿ. ಹಾಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ, ಬಂದು ತೋರಿಸ್ತೀನಿ. ಈಗ ಇಲ್ಲಿ ಚಿಕನ್ ಫ್ರೈ ಮಾಡ್ತಾವ್ರೆ. ಇದು ಕೋಳಿ ಅಂಗಡಿ ಕಟ್ಕೊಳ್ಸೋಕ್ಕೆ ಡ್ರೈ ಥರ ಸಾಂಬಾರು ಮೊದಲೇ ಆಗಿದೆ. ಇದು ಜೊತೆಲಿ ಹಂಚ್ಕೊಳ್ಳೋಕ್ಕೆ ಚಿಕನ್ ಡ್ರೈ. ಮತ್ತು ಇಲ್ಲಿ ಮಟನ್ನ ಬೇಯ್ಕೆ ಹಾಕ್ತಾಯಿದ್ದಾರೆ ಸಾಂಬಾರಿಗೆ. ಮತ್ತು ಬಿರಿಯಾನಿ ಮಾಡ್ತಾರೆ. ಅದಕ್ಕೆ ಈಗ ಮಟನ್ನ ಬೇಯಕ್ಕೆ ಇಲ್ಲಿ ಉಪ್ಪು, ಎಣ್ಣೆ, ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಕೂಗಿಸ್ಕೊತಾ ಇದ್ದಾರೆ ಮಟನ್ನ ಫ್ರೆಶ್ಶು. ಇಲ್ಲಿ ಚಿಕನ್ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೂ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋನ ವಾಚ್ ಮಾಡ್ತಾರೆ. ಈಗ ನಾನು ಹಾಗೆ ತೋರಿಸಿದೆ. ಈಗ ಮಟನ್ನ ಬೇಯ್ಕೆ ಹಾಕಿದ್ರು. 2 ವಿಸಿಲಾ 4 ವಿಸಿಲ್ ಕೂಗಿಸ್ಕೊಂಡಿದ್ದಾರೆ. ಈಗ ಇದು ಸಾಂಬಾರಿಗೆ, ಬಿರಿಯಾನಿಗೆ ಸ್ವಲ್ಪ ಎತ್ತಿಕೊಂಡಿದ್ದಾರೆ. ಈಗ ಸಾಂಬಾರಿಗೆ ಏನೇನು ಹಾಕಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವತ್ತು ಸಾಂಬಾರು ಮತ್ತು ಮಟನ್ ಬಿರಿಯಾನಿ ರೆಸಿಪಿ 2 ಒಟ್ಟಿಗೆ ಹಾಕಿರ್ತೀನಿ. ಇಷ್ಟ ಆದರೆ ಬೇರೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾವು ಮಾಡಿ ತೋರಿಸ್ತೀವಿ. ಈಗ ನಮ್ಮ ಮಕ್ಕಳ ಸ್ಟೈಲಲ್ಲಿ ಮಟನ್ ಸಾಂಬಾರು ಯಾವ ಥರ ಮಾಡ್ತಾಳೆ ಅಂತ ತೋರಿಸ್ತೀನಿ. ಈಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನಮ್ಮ ಅಕ್ಕ. ಏನೇನು ಬೇಕು ಸಾಮಗ್ರಿಗಳು ಅವನ್ನ ಈಗ ಒಂದೊಂದಾಗಿ ಏನೇನು ಬೇಕು ಅಂತ ಹೇಳ್ತಾಳೆ, ಕೇಳಿ. ಟೊಮೊಟೊ, ಚಕ್ಕೆ, ಕಡಲೆ, ಕೊತ್ತಂಬರಿ, ಪುದೀನ, ಕಾಯಿ, ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡಿ. ಇದು ಇಷ್ಟ ಸಾಮಗ್ರಿಗಳನ್ನ ತೊಗೊಂಡಿದ್ದಾಳೆ. ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತಾಳೆ. ಶುಂಠಿ ಬೇಕಾದ್ರೆ ಹಾಕೋಬೋದು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀವಿ, ಅದಕ್ಕೋಸ್ಕರ ಶುಂಠಿ ಆ್ಯಡ್ ಮಾಡಿಲ್ಲ ಅಲ್ವಾ? ಹಾಕ್ತೀಯಾ ಇಲ್ವಾ? ಈಗ ಇಲ್ಲಿ ಮಾಡೋದು ನಮ್ಮ ಅಕ್ಕ. ಅದೇ ಮೊದಲೇ ಹೇಳ್ತೆ, ನಮ್ಮ ಮಕ್ಕಳು ಇಷ್ಟ ಮಾಡ್ತಾಳೆ ಇವತ್ತು ಮಟನ್ ಸಾಂಬಾರ ಅಂತ. ಯಾವ ಥರ ಮಾಡ್ತಾಳೆ ಹೆಂಗೆ ಅಂತ ಡೀಟೇಲಾಗೆ ವಾಚ್ ಮಾಡಿ. ಈಗ ಇಲ್ಲಿ ಒಂದು ಬಾಣಲಿ ಮಡಿಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು ಮನೇಲಿ ಯಾವುದು ಉಪಯೋಗಿಸ್ತೀರಾ ಅಡುಗೆ ಎಣ್ಣೆ ಹಾಕೋಬೇಕು. ಈಗ ಎಣ್ಣೆ ಕಾದಾದ್ಮೇಲೆ ಈಗ ನಾವು ತೊಗೊಂಡಿದ್ವಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ, ಈಗ ನಾವು ತೊಗೊಂಡಿರೋ ಈ ಲೈಟಾಗಿ ಇಲ್ಲಿರುವೆಲ್ಲನೂ ಇದಕ್ಕೆ ಹಾಕೋಬೇಕು. ಕುದಿನ ಕೊತ್ತಂಬರಿ ಬಿಟ್ಟು, ಇದು ಕುದಿನ ಕೊತ್ತಂಬರಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಇನ್ನು ತೋರಿಸಿರೋ ಸಾಮಗ್ರಿಗಳೆಲ್ಲ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಚಕ್ಕೆ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ನಾವೀಗ. ಹುರ್ಕೊಂಡು ಮಾಡೋದು ಮಸಾಲೆನ. ಇದನ್ನ ಇದು ಫ್ರೆಶ್ ಹಾಕ್ಕೊಂಡು ಇದು ಸ್ವಲ್ಪ ಹುರ್ಕೊಂಡು ಇದು ಚೆನ್ನಾಗಿ ಒಂದು ಸ್ವಲ್ಪ ಹುರಿದಾದ್ಮೇಲೆ ಅದಾದಮೇಲೆ ನೆಕ್ಸ್ಟ್ ಕಾಯಿ ಮತ್ತು ಕಡಲೆ ಹಾಕೋಬೇಕು. ಈಗ ಇದು ಹುರ್ಕೋತಾ ಇದ್ದೀವಿ. ಈಗ ಇಷ್ಟಾಗಿದೆ. ಇಷ್ಟಾದಾದಮೇಲೆ ನಾವು ತೊಗೊಂಡಿರೋ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಹಾಕೋತಾ ಇದ್ದೀವಿ. ಈಗ ಈ ತೆಂಗಿನಕಾಯಿ ತುರಿ ಕಡಲೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹುರಿಬೇಕು. ಆಗ ಚೆನ್ನಾಗಿ ಹುರಿದಾದ್ಮೇಲೆ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ವಾ? ಈಗ ನೀಟಾಗಿ ಇದನ್ನ ಫ್ರೈ ಮಾಡ್ಕೊತೀವಿ. ಇದಕ್ಕೆ ನೀವು ಬೇಕಾದರೆ ಗಸಗಸೆನೂ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಗಸಗಸೆ ಹಾಕ್ತಿದ್ದು, ಇವಾಗ ಮನೇಲಿ ಖಾಲಿಯಾಗಿದೆ, ಅದಕ್ಕೆ ಗಸಗಸೆ ಆ್ಯಡ್ ಮಾಡಿಲ್ಲ. ಇದೇ ಥರ ಚಿಕನ್ ಸಾಂಬಾರು ಕೂಡ ಮಾಡೋದು. ಇದೇ ಥರ ಹುರಿದು ಎಲ್ಲ ಮಾಡ್ತಾರೆ. ಅಂದರೆ ಮಟನ್ ಬದಲು ಚಿಕನ್ ಹಾಕೋತಾರೆ ಅಷ್ಟೇ ಅಲ್ವಾ? ಈಗ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಈ ಥರ ಆಗಿದೆ. ಈಗ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಈಗ ಸಾಂಬಾರು ದುಡಿ ಹಾಕೋತಾ ಇದ್ದೀವಿ. ಮನೇಲೇ ಮಾಡಿರೋಂಥ ಸಾಂಬಾರು ದುಡಿ ಇದು. ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀವಿ. ಖಾರ ಕಮ್ಮಿ ಇದೆ ಅಂತ ಅಂದರೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ನಾವು. ಅಂದರೆ ನಮ್ಗೆ ಸಾಕು, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದಾರೆ. ಈಗ ಇದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಈಗ ಇದಾಗಿದೆ. ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಡಿಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀವಿ. ಒಲೆನ ಆಫ್ ಮಾಡಿದ್ದೀವಿ. ಇದು ಆರಬೇಕು. ಆರಾದಮೇಲೆ ಇದನ್ನ ರುಬ್ಕೋಬೇಕು. ಇಷ್ಟೇ ಇದು ಮಸಾಲ. ಇದು ಆರಾದಮೇಲೆ ರುಬ್ಕೊಳ್ಳೋಣ. ಈಗ ಇದು ಆರಿದೆ. ಈಗ ರುಬ್ಕೋತಾ ಇದ್ದೀವಿ. ಹಾಕೋ.
ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತುರಿ ಆಗಲ್ಲ, ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ಲ ರುಬ್ಬೋದು ಹೆಂಗೆ ಅಂತ, ಆ ಥರ ರುಬ್ಕೋಬೇಕು. ಈಗ ರುಬ್ಕೊಂಡೆಲ್ಲ ಸಿಗ್ತೀವಿ ನಾವು. ಈಗ ಇಷ್ಟು ಮಟನ್ ತೊಗೊಂಡಿದ್ದೀವಿ, ಸ್ವಲ್ಪ ಬಿರಿಯಾನಿಗೆ ಎತ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ. ಈಗ ಇಷ್ಟು ಮಟನ್ ತೊಗೊಂಡಿದ್ದೀವಿ. ಇದಕ್ಕೆ ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು. ಹಾಗೆ ತಣ್ಣಗಾಗಿತ್ತು, ಕೂಗಿಸ್ಕೊಂಡಿದ್ವಿ 4-5 ವಿಸಿಲ್ಲು. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ರುಬ್ಬಿರೋ ಮಸಾಲೆ ಹಾಕೋಬೇಕು. ಈಗ ಈ ಥರ ರುಬ್ಕೊಂಡಿದ್ದೀವಿ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗ ನಾವು ಜಾಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋತೀವಿ. ಯಾಕಂತ ಅಂದರೆ ಗಟ್ಟಿಯಾಗಿದೆಯಲ್ಲ ಸಾಂಬಾರು, ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ತಿಕ್ಕಾಗಿರ್ತದಲ್ಲ ಅದು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಳತೆಯಲ್ಲಿ ಇದು ಮಾಡ್ಕೋಬೇಕು. ಈಗ ನಮ್ಮ ಅಕ್ಕ ನೀರು ಹಾಕೋತಾ ಇದ್ದಾಳೆ. ಇದು ಸಾಂಬಾರಲ್ವ ಮಾಡ್ತಾ ಇರೋದು, ಅದಕ್ಕೋಸ್ಕರ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸಾಂಬಾರು ಜಾಸ್ತಿ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಅದಕ್ಕೋಸ್ಕರ ನೀರನ್ನ ನೋಡಿಕೊಂಡು ಹಾಕೋತಾ ಇದ್ದೀವಿ. ಈಗ ಇಷ್ಟು ತಿಕ್ಕಾಗಿ ಸಾಕಾಗಿದೆ ಸಾಂಬಾರು. ಇದನ್ನ ಒಂದು ವಿಸಿಲ್ನ ಈಗ ಕೂಗಿಸ್ಕೊಬಿಡ್ತೀವಿ. ಈಗ ಸ್ವಲ್ಪ ಇದಕ್ಕೆ ರುಚಿ ಹಾಕೋತಾ ಇದ್ದೀವಿ ನೋಡಿಬಿಟ್ಟು, ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಈಗೇ ರುಚಿ ನೋಡಿಕೊಂಡು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿದ್ರೆ ಸಾಕು. ಒಂದು ವಿಸಿಲ್ ಕೂಗಿದ್ರೆ ನಮ್ಮ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಈಗ ರೆಡಿ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ನಮ್ಮ ಅವ್ವ ಅವರು ಮುದ್ದೆ ಏನಾದರೂ ಮಾತಾಡ್ತಾ ಇದ್ದಾರೆ, ಮುದ್ದೆ ಮಾಡ್ತಾರಂತೆ. ಮುದ್ದೆ ಮಾಡಾದ್ಮೇಲೆ ಎಲ್ಲನೂ ಸರ್ವ್ ಮಾಡಿ ತೋರಿಸ್ತೀನಿ. ನಮ್ಮ ಅವ್ವ ಅವರು ಮುದ್ದೆ ಮಾಡ್ತಾರಂತೆ, ಮುದ್ದೆ ಮಾಡಿದ್ಮೇಲೆ ತೋರಿಸ್ತೀನಿ ಅಂತ. ಇದು ಈಗ ಕೂಗಲಿ ಒಂದು ವಿಸಿಲ್. ಈಗ ಈ ಥರ ಸಾಂಬಾರು ರೆಡಿಯಾಗಿದೆ. ಈಗ ಇದಕ್ಕೆ ಮುದ್ದೆ ಮಾಡಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ. ಈಗ ನಮ್ಮ ಅಕ್ಕ ಬಿರಿಯಾನಿಗೆ ಏನೇನು ಸಾಮಗ್ರಿಗಳು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನೇನು ಅಂತ ಈಗ ಒಂದೊಂದಾಗಿ ಹೇಳ್ತಾಳೆ. ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು, ಮತ್ತು ಒಗ್ಗರಣೆಗೆ ಇದೇನು ಅಂತ ಗೊತ್ತಿಲ್ಲ ನನಗೆ, ಮರಾಠ ಏನೋ ಅಂತಾರೆ, ಲವಂಗ ಇದು ಗೊತ್ತಿಲ್ಲ, ಏಲಕ್ಕಿ, ಸೋಂಪು, ಚಕ್ಕೆ. ಇದು ಮಟನ್ ಬೇಯಿಸಿಟ್ಕೊಂಡಿರೋದು. ಚಿಕನ್ ಬಿರಿಯಾನಿ ಪೇಸ್ಟ್ ಇದು, ಮಟನ್ಗೂ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲೆ, ಇದನ್ನ ಹಾಕಿದ್ರೆ ಇದೇನು ಅವಶ್ಯಕತೆ ಇರಲ್ಲ, ಆದರೂ ಹಾಕ್ತಾಯಿದ್ದೀವಿ. ಮೊಸರು. ಇಷ್ಟು ಸಾಮಗ್ರಿಗಳು ನಮ್ಮ ಈಗ ಮಟನ್ ಬಿರಿಯಾನಿಗೆ ಬೇಕಾಗಿರೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಇಲ್ಲಿ ಮಡಿಕೊಂಡಿಲ್ಲ, ಅಲ್ಲಿ ಮಾಡ್ಬೇಕಾದ್ರೆ ಹಾಕ್ತೀವಿ. ಎಣ್ಣೆ, ಈಗ ಅಡುಗೆ ಎಣ್ಣೆ ಹಾಕೋತಾ ಇದ್ದೀವಿ. ನೀವು ಯಾವ್ದು ಬಳಸ್ತೀರೋ ಅದು ಹಾಕೋಬೋದು. ಈಗ ನಾವಿಲ್ಲಿ ಎಣ್ಣೆ ಹಾಕೋತಾ ಇದ್ದೀವಿ. ಮಟನ್ ಬಿರಿಯಾನಿಗೆ ಸ್ವಲ್ಪನೇ ಹಾಕೋತಾ ಇದ್ದೀವಿ. ಯಾಕಂತ ಅಂದರೆ ಮಟನ್ ಬಿರಿಯಾನಿಲಿ ಅದೇನದು ಮಟನಲ್ಲಿ ಇರ್ತದೇನೋ ಇರ್ತದಲ್ಲ ವೈಟ್ ಕಲರ್ ಚರ್ವಿ ಇರುತ್ತಲ್ಲ, ಅದರಲ್ಲಿ ಎಣ್ಣೆ ಬಿಡುತ್ತೆ, ಎಣ್ಣೆ ಅಂಶ ಇರುತ್ತೆ. ಅದಕ್ಕೋಸ್ಕರ ಮಟನ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀವಿ. ಈಗ ಪಲಾವ್ ಐಟಮ್ಸ್ ಹಾಕೋತಾ ಇದ್ದೀವಿ. ಏನಾಯಿತು? ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಸಿಡಿಯುತ್ತೆ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಹಚ್ಚಿಟ್ಕೊಂಡಿರೋ ಅಂತಹ ಪುದೀನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕು. ಹೀಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಆನಿಯನ್ನು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಆಗಬೇಕು. ಈಗ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀವಿ. ಇದು ಸ್ವಲ್ಪ ಏನಾಗಬೇಕು, ಮೆತ್ತಗಾಗಬೇಕಾ, ಸ್ಮ್ಯಾಶ್ ಆಗಬೇಕು ಟೊಮೊಟೊ ಹಣ್ಣು. ಈಗ ಒಂದು ಸ್ವಲ್ಪ ರುಚಿ ಹಾಕೋತೀವಿ. ಮೊದಲೇ ನಾವು ಇದು ಬೇಯಕ್ಕೆ ಹಾಕಿದ್ವಿ, ಮಟನ್ ಬೇಯಕ್ಕೆ. ಈಗ ಇದು ಏನೋ ಈರುಳ್ಳಿ ಮತ್ತು ಟೊಮೊಟೊ ಬೇಯಕ್ಕೆ ಮಾತ್ರ ಹಾಕ್ತಿರೋದು ರುಚಿ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀವಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು, ಮಟನ್ ಸ್ವಲ್ಪ ಇದೆ ಅದಕ್ಕೆ, ಆದರೂ ಇಷ್ಟಾಗಲ್ಲ ಬೋಸಿ ಮಾಡಿಕೊಂಡಿದ್ದೀವಿ. ಈಗ ಮಟನ್ ಹಾಕೋತಾ ಇದ್ದೀವಿ, ಬೇಯಿಸಿರೋ ಅಂತಹ ಮಟನ್. ಸರಿ ಮಾಡಿದೆ. ಈಗ ಇದು ಮಟನ್ ಸ್ವಲ್ಪ ಅದು ಕುದಿ ಬರಬೇಕಲ್ವಾ. ಮಟನ್ ಬೆಂದಿದೆ ಆಲ್ರೆಡಿ. ಇದು ಸ್ವಲ್ಪ ಮಟನ್ಗೆ ಇದಾಗಬೇಕು.
ಸ್ಮೆಲ್ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಈಗ ಸ್ವಲ್ಪ ಲಾಸ್ಟಲ್ಲೂ ಸ್ವಲ್ಪ ಹಾಕ್ತೀವಿ. ಈಗ ಕುದೀತಿದೆ. ಈಗ ಚಿಕನ್ ಬಿರಿಯಾನಿ ಪೇಸ್ಟ್ ಹಾಕ್ತೀವಿ, ಮಟನ್ಗೂ ಹಾಕ್ಬೋದು. ಸ್ವಲ್ಪ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಮೊದಲೇ ಅಲ್ಲೇ ಇದಾಗಿರುತ್ತೆ ಪೇಸ್ಟ್ ಇದು. ಇದಕ್ಕೆ ಗರಂ ಮಸಾಲ ಕ್ಯಾನ್ಸರ್. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಟನ್ ಅದಕ್ಕೋಸ್ಕರ ಗರಂ ಮಸಾಲ ಹಾಕ್ತೇನೆ. ಮಟನ್ ಫ್ಲೇವರ್ ಇರಬೇಕಲ್ಲ, ಅದಕ್ಕೋಸ್ಕರ ಮಟನ್ ಬಿರಿಯಾನಿಲಿ ಗರಂ ಮಸಾಲ ಕಮ್ಮಿ ಹಾಕ್ತಾರೆ. ಯಾಕೆ ಮಟನ್ ಬಿರಿಯಾನಿಗೆ ಸ್ವಲ್ಪ ಮಸಾಲೆ ಕಮ್ಮಿನೇ ಹಾಕೋದು, ಯಾಕಂದರೆ ಮಟನ್ ಫ್ಲೇವರ್ ಜಾಸ್ತಿ ಇರಲಿ ಅಂತ. ಅದಕ್ಕೆ ಸ್ವಲ್ಪ ಮೊಸರು ಹಾಕೋತೀವಿ. ಸಾಫ್ಟ್ನೆಸ್ ಮಟನ್ನು ಸಾಫ್ಟಾಗಿರಲಿ ಅಂತ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಈಗ ಇದು ಕುದೀತಾ ಇದೆ. ಈಗ ನಾವು ಬಿಸಿನೀರು ಕಾಯಿಸೋಕೆ ಮಡಗಿದ್ವಿ ಕೆಟಲಲ್ಲಿ. ಈಗ ಹಾಕೋತಾ ಇದ್ದೀವಿ ನೀರನ್ನ. ಎಷ್ಟು ಪಾವು ಮಾಡ್ತಿರೋದು? 1.25 ಪಾವ್ಗೆ ಮಾಡ್ತಿರೋದು. ಎಷ್ಟು ಅಳ್ತಬೇಕು ಆ ಬೌಲು? 1.25 ಬೌಲ್ ಮಾಡ್ತಿರೋದು. ಎಷ್ಟಕ್ಕೆ ಅದಕ್ಕೆ ಅಳತೆ ಬೇಕೋ ಅಷ್ಟನ್ನ ಹಾಕ್ಕೊಂಡಿದ್ದೀವಿ. ಈಗ ನಾವು ಇದು ಕುದಿ ಬಂದಾದ್ಮೇಲೆ ರುಚಿ ನೋಡಿಕೊಂಡು ಅಕ್ಕಿ ಹಾಕಬೇಕು. ಈಗ ಕೊತ್ತಂಬರಿ ಪುದೀನ ಹಾಕ್ತಾವ್ರೆ. ಪುದೀನನ ಇಲ್ಲಿ 1 ಬೌಲ್ನ ನಾವು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ನೆನೆ ಹಾಕಿದ್ವಿ. ಈಗ ನೆಂದಿದೆ. ಈಗ ಅದ್ರೊಳಗೆ ಹಾಕೋಬೇಕು ನಾವು. ರುಚಿ ನೋಡ್ಬಿಟ್ಟು ಈಗ ರುಚಿ ನೋಡಿದ್ವಿ, ಕರೆಕ್ಟಾಗಿದೆ. ಈಗ ನಾವು ಉನಿ ಹಾಕಿರೋ ಅಕ್ಕಿನ, ನೆನೆಸಿಟ್ಟಿದ್ದ ಅಕ್ಕಿನ ಹಾಕೋತಾ ಇದ್ದೀವಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮುಚ್ಚಿಡ್ತಾ ಇದ್ದೀವಿ. ಸ್ವಲ್ಪ ಅದು ನೀರು ಕಮ್ಮಿ ಆಗಬೇಕು ಅಲ್ವಾ? ನೀರು ಕಮ್ಮಿ ಆಗಬೇಕು. ಈಗ ಇದು ಈ ಥರ ಆಗಿದೆ ಬಿರಿಯಾನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ಗಿಡಬೇಕು. ಈಗ ನಾನು ದಮ್ಗೆ ಇದು ಕುಟ್ಟಾಣಿಗೆ ಮಡಗಿದ್ದೀನಿ. ಈಗ ಇದನ್ನ ಕಮ್ಮಿ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ದಮ್ ಬಿಡಬೇಕು. ಬಿಟ್ಟಾದ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಈಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಮಟನ್ ಬಿರಿಯಾನಿ. ಇದಕ್ಕೆ ತುಪ್ಪ ಹಾಕಿಲ್ವಾ? ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀವಿ. ಈಗ ಮಟನ್ ಬಿರಿಯಾನಿಯ ನಾನು ತಿನ್ನೋದಿಲ್ಲ, ಅದಕ್ಕೆ ಟೇಸ್ಟ್ ಮಾಡಿ ಯಾವ ಥರ ಬಂದಿದೆ ಏನು ಅಂತ ಹೇಳೋದಿಲ್ಲ. ನಮ್ಮ ಅಕ್ಕ ಸ್ವಲ್ಪ ಟೇಸ್ಟ್ ಮಾಡ್ತಾಳೆ, ಆದರೆ ಮಕ್ಕ ತೋರಿಸಲು ಚೆನ್ನಾಗಿರೋದ ಇಲ್ವೋ ಅಂತ ವಾಯ್ಸಲ್ಲಿ ಕೇಳಿಸ್ಕೊಳ್ಳಿ. ಅದಕ್ಕೆ ಇಷ್ಟು ಟೇಸ್ಟ್ ಮಾಡಿ ಒಳಗೆ ಹಾಕೊಂಡಿದ್ದಾಳೆ ನಮ್ಮಕ್ಕ. ಪೀಸ್ ಅಥವಾ ಏನದು? ಚೆರ್ವಿ. ಯಾವ ಕಿತ್ಕೊಂಡು ತಿನ್ನು ನೋಡಮ್ಮ ಹೇಗೈತೆ. ಚೆನ್ನಾಗಿದೆಯಾ? ಸೂಪರ್. ಈಗ ಇನ್ನೂ ನಾವು ಮಟನ್ ಸಾಂಬಾರಿಗೆ ಮುದ್ದೆ ಮಾಡಿರಲಿಲ್ಲ. ಈಗ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಮಟನ್ ಸಾಂಬಾರನ್ನು ತೋರಿಸ್ತೀವಿ. ಅದು ಏನಾರ ರೆಸಿಪಿನೇ ತೋರಿಸಿರೋದು. ಈಗ ಅದು ಮುದ್ದೆ ಮಾಡೋದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತೋರಿಸ್ತೀನಿ.